ಹಾಲೆಲೂಯಾ. ಗುಡ್ ಮಾರ್ನಿಂಗ್. ಬೆಳಗಾಯ್ತು ಪ್ರಿಯರೇ. ನಮ್ಮ ದೇವರು ಎಷ್ಟು ದೊಡ್ಡ ದೇವರು ನೋಡಿ. ನಾನಂತೂ ಕೃತಜ್ಞತೆ ಉಳ್ಳವನಾಗಿದ್ದೇನೆ, ದೇವರು ನನಗಿನ್ನೂ ಸಜೀವವಾಗಿಟ್ಟಿರುವುದಕ್ಕಾಗಿ. ಮತ್ತೆ ನಿಮ್ಮ ಸಂಗತಿ ಏನು? ಆತನ ದಯೆಯಿಂದಲೇ ತಾನೇ ನಾವು ಬದುಕೋದು, ಆತನ ಕೃಪೆಯಿಂದ ತಾನೇ ನಾವು ಭದ್ರಪಡಿಸಲ್ಪಡ್ತಿರೋದು. ಆತನ ದಿವ್ಯದಾನ ಅನುಭವಿಸುತ್ತಲೇ ಇದ್ದೇವೆ. ಯಾವಾಗಲೂ ದೇವರಿಗೋಸ್ಕರ ಕೃತಜ್ಞತೆಯುಳ್ಳವರಾಗಿ ಜೀವಿಸುವುದು, ಆತನಿಗಿಷ್ಟಕರವಾಗಿ ಬದುಕೋದು ನಾವು ಕಲಿಯಬೇಕು. ಚಿಕ್ಕ ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ನೀವೆಲ್ಲವನ್ನು ಆಶೀರ್ವದಿಸ್ತಾ ಇದ್ದೀರಿ, ಎಲ್ಲವನ್ನೂ ಕೊಡ್ತಾ ಇದ್ದೀರಿ. ನಮ್ಮೆಲ್ಲರಿಂದ ಎಷ್ಟೋ ವಿಷಯಗಳನ್ನು ನೀವು ಎದುರು ನೋಡ್ತಾ ಇದ್ದೀರಿ. ಅಂದರೆ ನಿಮಗಾಗಿ ನಾವು ಬದುಕಿ ನಿಮ್ಮ ನಾಮವನ್ನೇ ಮಹಿಮೆ ಪಡಿಸಬೇಕೆಂದು, ನಮ್ಮ ಜೀವಿತದಲ್ಲಿ ನಾವು ಫಲಿಸಬೇಕೆಂದು, ಫಲದಯ ಪಾಲಿಸಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಫಲ ಅಂದರೆ ಏನು ಪ್ರಿಯರೇ? ಫಲ ನೋಡಿ, ಒಂದು ಗಿಡ ನಾಟುವುದಾದರೆ ಫಲಕ್ಕಾಗಿ ನಾವು ಕಾದು ಎದುರು ನೋಡ್ತೇವೆ, ಹೌದಲ್ಲವೇ? ಒಂದು ತೆಂಗಿನ ಮರ ನಾಟಿದಾಗ ಎಷ್ಟೋ ಕಾಲದವರೆಗೂ ಶ್ರದ್ಧೆ ತೆಗೆದುಕೊಂಡು ಅದನ್ನು ಬೆಳೆಸುತ್ತಾರಲ್ಲವೇ? ಒಂದು ಮಾವಿನ ಗಿಡ ಅದನ್ನು ನಾಟಿ ಮರವಾಗಿ ಬೆಳೆಯುವುದಕ್ಕಾಗಿ ಬೆಳೆದು ಒಂದು ಸೀಸನ್ನಲ್ಲಿ ಹಣ್ಣು ಕೊಡ್ತದೆ ಎಂದು ಕಾಯ್ತಾರಲ್ಲವೇ? ಒಂದು ದ್ರಾಕ್ಷೆ ಬಳ್ಳಿ ಅದು ಬಹಳವಾಗಿ ಫಲಿಸಬೇಕೆಂದು ಬಳ್ಳಿ ಹರಡುವಂತೆ ಮಾಡಿ ಕಾದು ಎದುರು ನೋಡ್ತಿರ್ತಾರೆ. ಮತ್ತು ಕರ್ತನು ಕೂಡ ನಮ್ಮನ್ನು ಎಲ್ಲಾ ರೀತಿಯಲ್ಲಿ ಆಶೀರ್ವದಿಸಿ, ನಮ್ಮನ್ನು ದೇವರು ತನ್ನ ರಾಜ್ಯದಲ್ಲಿ ಸ್ಥಾಪಿಸಿ, ನಮ್ಮನ್ನು ಸಾಕ್ಷಿಗಳನ್ನಾಗಿ ನಿಲ್ಲಿಸಿ, ಆತನು ಎಲ್ಲಾ ರೀತಿಯಲ್ಲಿ ನಮ್ಮನ್ನು ಪೋಷಿಸಿ, ಸಂರಕ್ಷಿಸಿ, ಆಶೀರ್ವದಿಸಿ, ಆಧ್ಯಾತ್ಮಿಕವಾಗಿ ಅಭಿವೃದ್ಧಿಗೊಳಿಸುತ್ತಾ ಇರುವಾಗ ನಮ್ಮೊಳಗಡೆಯಿಂದಲೂ ಕೂಡ ಫಲಗಳು ಬರಬೇಕಲ್ಲವೇ? ಒಳ್ಳೆ ಫಲಗಳು ಬರಬೇಕು. ಒಳ್ಳೆತನದಲ್ಲಿ ಒಳ್ಳೆ ಜೀವಿತ ನಾವು ಹೊಂದಿರಬೇಕಲ್ಲವೇ? ಮಾನಸಾಂತರಕ್ಕೆ ತಕ್ಕ ಫಲ ಫಲಿಸಿರಿ ಎಂದು ವಾಕ್ಯ ಹೇಳುತ್ತೆ. ನಾನು ರಕ್ಷಿಸಲ್ಪಟ್ಟಿದ್ದೇನೆ, ಮಾನಸಾಂತರ ಹೊಂದಿದ್ದೇನೆ ಎಂದು ಹೇಳಿಕೊಳ್ಳುವಂಥವರು ಆ ಮಾರ್ಪಡುವಿಕೆ ಕ್ರಿಯೆಯಲ್ಲಿ ಕಾಣಿಸಿಕೊಳ್ಳಬೇಕಲ್ಲವೇ? ನಿಮ್ಮ ಮಾತು ಮಾರ್ಪಡಬೇಕು, ನಿಮ್ಮ ಪ್ರವರ್ತನೆ ಮಾರ್ಪಡಬೇಕು, ನಿಮ್ಮ ಜೀವನದ ಧ್ಯೇಯ ಮಾರ್ಪಡಬೇಕು, ನಿಮ್ಮ ಲೈಫ್ ಸ್ಟೈಲ್ ಮಾರ್ಪಡಬೇಕಲ್ಲವೇ? ಮಾನಸಾಂತರ ಹೊಂದಿದ್ದೇನೆಂದು ಹೇಳಿ ಮತ್ತೆ ಹಳೆ ಕಾರ್ಯಗಳನ್ನೇ ಮಾಡುವುದಾದರೆ, ಯಾರಿಗೂ ಉಪಯೋಗವಿಲ್ಲದ ಬದುಕುವುದಾದರೆ ಅದರಿಂದ ಏನು ಪ್ರಯೋಜನ? ಆಲೋಚಿಸಿಕೊಳ್ಳಿರಿ. ದಿನಾಲು ನಿಲ್ಲಿಸಲಾರದಂತೆ ಈ ದೇವರ ವಾಕ್ಯ ನಾವು ಸಾರುತ್ತಾ ಇದ್ರೂ ಕೂಡ, ನಿಮಗೋಸ್ಕರ ಇಷ್ಟೊಂದು ನಾನು ಪ್ರಯಾಸಪಟ್ಟರೂ ಕೂಡ, ನಂಬಿ ಪ್ರಿಯರೇ, ಪ್ರಾರ್ಥನೆಯಿಂದ ಈ ಸಂದೇಶಗಳನ್ನೆಲ್ಲ ನಿಮ್ಮ ಮುಂದೆ ತರ್ತಿದ್ದೇನೆ. ಎಷ್ಟೋ ಹೋರಾಟ, ಎಷ್ಟೋ ಪ್ರಯಾಸ, ಎಷ್ಟೋ ಖರ್ಚು ಇದರ ಹಿಂದೆ ಇದ್ದಾಗಿಯೂ ನೀವೆಲ್ಲರೂ ಫಲಿಸಿ, ದೇವರಲ್ಲಿ ನಿಂತು, ದೇವರಿಗೆ ಬಹಳ ಫಲಿಸಿ, ದೇವರಿಗೆ ಮಹಿಮೆ ತರುವವರಾಗಿರ್ತೀರೆಂದು ಪ್ರಯಾಸ ಪಡ್ತಿದ್ದೇವೆ. ಹಾಗಾದರೆ ನಿಮ್ಮೊಳಗಿಂದ ಎಂತಹ ಫಲಗಳು ಬರುತ್ತಾ ಇವೆ? ನಿಮ್ಮ ದುಡ್ಡಿಗಾಗಿ ಆಸೆಪಟ್ಟು ನಿಮ್ಮಿಂದ ಏನೋ ನಾನು ಸಂಪಾದಿಸಬೇಕೆಂಬ ಆಸೆ ನಿಮಗಿಲ್ಲ ಎಂಬ ವಿಷಯ ನಿಮಗೆ ಗೊತ್ತಲ್ಲವೋ? ದುಡ್ಡು ಕಳಿಸಿರಿ ಎಂದು ನಿಮಗೆ ಕೇಳುತ್ತಾ ಇಲ್ಲ. ಖರ್ಚಿನಿಂದ ಕೂಡಿದ ಸೇವೆ ಆದಾಗ್ಯೂ ಕೂಡ ಕೆಲವೊಂದು ಸಾರಿ ದೇವರು ನಿಮ್ಮನ್ನು ಪ್ರೇರೇಪಿಸಿದ್ರೆ ಕಳಿಸಿರಿ ಅನ್ನುತ್ತಿದ್ದೇವೆ. ಯಾರ್ಯಾರು ಪ್ರೇರೇಪಿಸಲ್ಪಡ್ತಿದ್ದೀರೋ ಕಳಿಸ್ತಾ ಇದ್ದೀರಿ, ನಿಮಗೆ ಥ್ಯಾಂಕ್ಸ್, ಬಹಳ ವಂದನೆಗಳು. ಹೇಳದಿದ್ರು ಕೂಡ, ನೀವು ಯಾರೊಂದು ನಮಗೆ ಗೊತ್ತಿಲ್ಲದಿದ್ರು ಕೂಡ ನೀವು ದೇವರಿಗೆ ಕೊಡ್ತಾ ಇದ್ದೀರಿ, ಆಶೀರ್ವಾದ ಹೊಂದುತ್ತಾ ಇದ್ದೀರಿ. ಆದರೆ ಕಾಣಿಕೆ ಒಂದೇ ಕೊಡೋದು ಫಲ ಅಲ್ಲ ಪ್ರಿಯರೇ. ನಾವು ಎಲ್ಲಾ ವಿಷಯಗಳಲ್ಲಿ ಫಲಿಸಬೇಕು. ನಮ್ಮ ಜೀವಿತದಲ್ಲಿ ಮಾರ್ಪಡುವಿಕೆ ಬರಬೇಕು. ನಾವು ದೇವರಿಗೆ ಮಹಿಮೆ ತರುವಂತಹ ಜೀವಿತ ಜೀವಿಸಬೇಕು. ದೇವರಿಗೆ ನಾವೇನೋ ಇನ್ವೆಸ್ಟ್ ಮಾಡ್ತಿದ್ದೇವೆ ಅನ್ನುವಂತೆ ನಮಗೋಸ್ಕರ ದೇವರು ತನ್ನ ರಕ್ತವನ್ನೇ ಸುರಿಸಿ ಅದನ್ನೇ ಒತ್ತಾಗಿಟ್ಟು ನಮ್ಮೆಲ್ಲರನ್ನು ಬೆಲೆ ಕೊಟ್ಟು ಕೊಂಡುಕೊಂಡಿದ್ದಾರೆ. ನಮ್ಮ ಬದುಕಿನ ಮುಖಾಂತರ ಯೇಸುವೇ ರಕ್ಷಕನಾಗಿದ್ದಾರೆ ಎಂಬ ಸಂಗತಿ ಈ ಲೋಕಕ್ಕೆ ನಾವು ತಿಳಿಸಬೇಕಾಗಿದೆ. ಎಲ್ಲರೂ ಈ ದಿನಗಳಲ್ಲಿ ಪ್ರಸಂಗ ಮಾಡ್ತಿದ್ದಾರೆ. ಅಯ್ಯೋ, ಯೇಸುವಿನ ಕುರಿತಾದ ಬೋಧನೆಗಳು ಬಹಳಷ್ಟು ಕೇಳಿಸಲ್ಪಡುತ್ತಲೇ ಇವೆ. ಸೋಷಿಯಲ್ ಮೀಡಿಯಾ ತುಂಬಾ ಇವೆ. ಅಲ್ಲಲ್ಲಿ ಉಜ್ಜೀವನ ಕೂಟಗಳು ನಡೆಯುತ್ತಿವೆ. ಕಳೆದ ಕ್ರಿಸ್ಮಸ್ ಮತ್ತು ನ್ಯೂ ಇಯರ್ ಸೀಸನ್ನಲ್ಲಿ ನೋಡಿ ಎಷ್ಟು ಕೂಟಗಳು ನಡೆದವು, ಎಷ್ಟೋ ಜನರು ಸೇರಿ ಬಂದಿದ್ರು. ಯೇಸುವಿನ ಹಾಗೆ ಬದುಕುವುದು ಬೇಕು ಪ್ರಿಯರೇ. ನೀವೇನು ಹೇಳ್ತಾ ಇದ್ದೀರೋ ಅದನ್ನು ಮಾಡಿ ತೋರಿಸುವಾಗಲೇ ಒಬ್ಬರು ನಂಬುತ್ತಾರೆ ಹೊರತು ನೀವು ಹೇಳೋದು ಯಾರು ಕೇಳ್ತಾರೆ ಹೇಳಿ? ನಾವು ಹೇಳಿರುವುದರ ಹಾಗೆ ಬದುಕುವುದಾದರೆ ನಿಜವಾಗ್ಲೂ ನಮ್ಮೊಳಗಿಂದ ಫಲ ಬಂತು ಎಂದರ್ಥ. ನಾವು ಸ್ವರವೆತ್ತಿ ಹೇಳಿದ್ರೆ ಬರೀ ತಲೆಯಿಂದ ತಲೆಗೆ ಹೋಗುತ್ತೆ, ಅದು ಅಷ್ಟೇ. ನಿಮ್ಮ ಬದುಕಿನಲ್ಲಿ ಅದನ್ನು ಧ್ಯಾನಿಸಿ, ನಿಮ್ಮ ಹೃದಯದಲ್ಲಿ ಮಾರ್ಪಡುವಿಕೆ ಹೊಂದಿ, ನಿಮ್ಮ ಹೃದಯಾಂತರಾಳದೊಳಗಿಂದ ನೀವು ಎದುರಿಸಿರುವಂತಹ ಸಂತೋಷವನ್ನು, ದುಃಖವನ್ನು, ಅನುಭವಗಳನ್ನು ಇತರರೊಂದಿಗೆ ಹಂಚಿಕೊಳ್ಳುವಾಗ ಆ ಇತರರ ಹೃದಯ ಅದು ತಾಕುತ್ತದೆ. ಫಲಗಳನ್ನು ಫಲಿಸಬೇಕು. ಆತ್ಮನ ಫಲ ಫಲಿಸಬೇಕೆಂದಿದೆ ಬೈಬಲ್ನಲ್ಲಿ. ಆತ್ಮನ ಫಲ ಏನೆಂದರೆ ಪ್ರೀತಿ,
ಸಂತೋಷ, ಸಮಾಧಾನ, ದೀರ್ಘಶಾಂತಿ, ಒಳ್ಳೆಯತನ, ದಯಾಳುತ್ವ, ಸಾತ್ವಿಕತ್ವ. ಎಷ್ಟು ಜನರಿಗೆ ಇವೆ ಹೇಳಿ? ಸ್ವನಿಯಂತ್ರಣ. ನಮ್ಮ ಜೀವಿತದಲ್ಲಿ ಯೇಸುವನ್ನು ನಂಬಿದ್ದೇವೆ ಎಂದು ಹೇಳಿಕೊಳ್ಳುವಾಗ ಸಂತೋಷ ಕಾಣಬೇಕಲ್ಲವೇ? ಸಮಾಧಾನ ಕಾಣಬೇಕಲ್ಲವೇ? ಶಾಂತಿ ಸಮಾಧಾನದಿಂದ ಬದುಕಬೇಕಲ್ಲವೇ? ಪ್ರೀತಿಯನ್ನು ಹಂಚುವವರಾಗಿರಬೇಕಲ್ಲವೇ? ಪ್ರತಿಯೊಂದರಲ್ಲಿಯೂ ಲೋಕಸ್ಥರ ಹಾಗೆ ನಾವು ಕೂಡ ಇರೋದಾದರೆ, ಸ್ವನಿಯಂತ್ರಣ ಇಲ್ಲದೆ ಯೋಚಿಸಿದೆಲ್ಲ ಮಾಡ್ತಾ ಇರೋದಾದರೆ, ನೀವೇಸುವನ್ನು ನಂಬಿದ್ದೇವೆ ಎಂದು ಹೇಳುವುದಕ್ಕೆ ಗುರುತೇನಾಗಿದೆ? ನಿಮ್ಮಲ್ಲಿ ಯಾವ ಫಲ ಇಲ್ಲದವರಾಗಿರ್ತೀರಿ. ಯೇಸು ಕ್ರಿಸ್ತನು ಒಂದು ಸಾಮ್ಯವನ್ನು ಹೇಳ್ತಾರೆ. ಲೂಕನ ಸುವಾರ್ತೆ 13ನೇ ಅಧ್ಯಾಯದಲ್ಲಿ ವಚನ 6ರಿಂದ, ಒಬ್ಬನೊಬ್ಬನು ತನ್ನ ದ್ರಾಕ್ಷೆಯ ತೋಟದಲ್ಲಿ ಒಂದು ಅಂಜೂರದ ಗಿಡವನ್ನು ನೆಡಿಸಿದನು. ತರುವಾಯ ಅವನು ಅದರಲ್ಲಿ ಹಣ್ಣನ್ನು ಹುಡುಕುತ್ತಾ ಬಂದನು, ಸಿಕ್ಕಲಿಲ್ಲ. ಬಳಿಕ ಅವನು ತೋಟ ಮಾಡುವವನಿಗೆ, ನೋಡು, ನಾನು 3 ವರ್ಷದಿಂದಲೂ ಈ ಅಂಜೂರದ ಮರದಲ್ಲಿ ಹಣ್ಣನ್ನು ಹುಡುಕುತ್ತಾ ಬಂದಿದ್ದೇನೆ, ಆದರೂ ನನಗೆ ಸಿಕ್ಕಲಿಲ್ಲ. ಇದನ್ನು ಕಡಿದು ಹಾಕು, ಇದರಿಂದ ಭೂಮಿಯು ಯಾಕೆ ಬಂಜೆಯಾಗಬೇಕು ಎಂದು ಹೇಳಿದನು. ಒಬ್ಬ ಯಜಮಾನನಿಗೆ ದ್ರಾಕ್ಷೆಯ ತೋಟ ಇದೆಯಂತೆ. ನಿಜವೇ, ದ್ರಾಕ್ಷ ತೋಟದಲ್ಲಿ ಫಲಿಸುವಷ್ಟು ಫಲಗಳು ಅಬ್ಬಾ, ಕಣ್ಣಿಗೆ ಎಷ್ಟು ಕಳೆಯಾಗಿರುತ್ತೆ ಗೊತ್ತಾ? ಗೊಂಚಲು ಗೊಂಚಲು ದ್ರಾಕ್ಷಗಳು ನೇತಾಡ್ತಿರುವಾಗ. ನೀವೆಂದಾದರೂ ಹೋಗುವಾಗ ನೋಡಿ, ಬ್ಯಾಂಗ್ಳೂರಿನಲ್ಲಿ ಕೆಲವೊಂದು ದ್ರಾಕ್ಷೆ ತೋಟಗಳಿರ್ತವೆ. ಅವು ಎಷ್ಟು ಚೆನ್ನಾಗಿ ಬೆಳೆಯುತ್ತವೆ ಗೊತ್ತಾ? ಹುಳಿ ಹುಳಿಯಾಗಿ, ಸಿಹಿ ಸಿಹಿಯಾಗಿ ಇರುವ ದ್ರಾಕ್ಷೆ ಗೊಂಚಲು ಗೊಂಚಲುಗಳಾಗಿ ಬೆಳೆಯುತ್ತವೆ. ಸಣ್ಣ ಬಳ್ಳಿಯಾಗಿ ಬೆಳೆಯುತ್ತೆ. ಅದಕ್ಕೇನು ದೊಡ್ಡ ಸ್ಥಳ ಬೇಕಾಗಿಲ್ಲ. ಸಣ್ಣ ಬಳ್ಳಿಯಾಗಿ ಬೆಳೆಯುತ್ತೆ, ಆದರೆ ಬಹಳವಾಗಿ ಫಲಿಸುತ್ತೆ. ಅಂತಹ ತೋಟದೊಳಗೆ ಒಬ್ಬನು ಅಂಜೂರದ ಗಿಡವನ್ನು ನಾಟಿದನಂತೆ. ಅಂಜೂರ ಕಾಯಿ ಒಳ್ಳೆಯದೇ ಹೆಲ್ತಿಗೆ. ಅವು ಅಷ್ಟು ರುಚಿಯಾಗಿರಲ್ಲ, ಆದರೆ ಒಳ್ಳೆಯದು. ನಿಮಗೆ ಗೊತ್ತಾ, ಅಂಜೂರಗಳು ಈಗ ಇಂಡಿಯಾದಲ್ಲಿಯೂ ದೊರಕ್ತವೆ. ಅವು ಒಂಥರ ಚಿಕ್ಕ ಚಿಕ್ಕ ಹಣ್ಣುಗಳಾಗಿರ್ತವೆ, ತಿನ್ನುವುದಕ್ಕಾಗಿ ಪೀಸ್ ಪೀಸ್ ಆಗಿ. ಅಂತಹ ಒಂದು ಅಂಜೂರದ ಗಿಡವನ್ನು ನಾಟಿ ಅದರ ವಿಷಯದಲ್ಲಿ ಎಷ್ಟೋ ಶ್ರದ್ಧೆ ವಹಿಸ್ತಾನೆ. ಅದು ಎಷ್ಟೋ ದೊಡ್ಡ ಸ್ಥಳ ತೆಗೆದುಕೊಳ್ಳುತ್ತೆ, ಆಕ್ಯುಪೈ ಮಾಡುತ್ತೆ. ಅದರ ಕೊಂಬೆ ಬೆಳೆಯುತ್ತಿವೆ. ಆ ಯಜಮಾನನು ಅಂದುಕೊಳ್ತಾನೆ, ಆ ದ್ರಾಕ್ಷ ತೋಟದಲ್ಲಿ ಒಂದು ಬಹಳ ದೊಡ್ಡ ಸ್ಥಳದಲ್ಲಿ ಆ ಗಿಡವನ್ನು ನಾಟಿ 3 ವರ್ಷದವರೆಗೂ ಕಾದು ಎದುರು ನೋಡ್ತಾನೆ. 1 ವರ್ಷದೊಳಗೆ ಹಣ್ಣು ಬಿಡಬೇಕು. ಮೊದಲ ವರ್ಷ ಹಣ್ಣು ಬಿಡಲ್ಲ, 2ನೇ ವರ್ಷದಲ್ಲಿ ಹಣ್ಣು ಬಿಡಲ್ಲ, 3ನೇ ವರ್ಷದಲ್ಲಿ ಕನಿಷ್ಠ ಮೊಗ್ಗು ಕೂಡ ಬಿಡಲ್ಲ. ಆ ಯಜಮಾನನು ತೋಟಗಾರನು ಬಂದು ಪರಿಶೀಲಿಸುವಾಗ ದ್ರಾಕ್ಷ ತೋಟ ನೋಡಿ ಫಲಿಸಿರುವುದನ್ನು ಕಂಡು ಸಂತೋಷಿಸುತ್ತಾನೆ. ಈ ಅಂಜೂರದ ಗಿಡದ ಹತ್ತಿರ ಬರೋಷ್ಟೊತ್ತಿಗೆ ಅದಕ್ಕೆ ಬರೀ ಎಲೆಗಳಿದುವು ಹೊರತು ಒಂದು ಹಣ್ಣು ಕೂಡ ಇರಲಿಲ್ಲ. ಆಗ ಯಜಮಾನ ತೋಟಗಾರನಿಗೆ ಹೇಳ್ತಾನೆ, ಯಾಕಯ್ಯ ಇದನ್ನು ಅನಾವಶ್ಯಕವಾಗಿ ಬೆಳೆಸುತ್ತಿ? ಇದರಿಂದ ಎಷ್ಟೋ ದೊಡ್ಡ ಸ್ಥಳ ವ್ಯರ್ಥವಾಯಿತು ನೋಡು. ಇದರ ವಿಷಯದಲ್ಲಿ ಎಷ್ಟೋ ಶ್ರದ್ಧೆ ವಹಿಸಿ ಅದಕ್ಕೆ ಗೊಬ್ಬರ ಹಾಕಿ, ಅದನ್ನು ಹಾಕಿ, ಇದನ್ನು ಹಾಕಿ ಬೆಳೆಸಿದೆ. ಇದಕ್ಕೋಸ್ಕರ ಎಷ್ಟೋ ಪ್ರಯಾಸ ಪಟ್ರೆ ಅದರಿಂದ ನಮಗೇನು ಪ್ರಯೋಜನವಿಲ್ಲ. ಇದನ್ನು ಕಡಿದು ಹಾಕು ಅನ್ನುತ್ತಾನೆ. ಹಾಗೆಯೇ ನಮ್ಮ ಜೀವಿತದಲ್ಲಿ ಕೂಡ ಯೇಸು ಹುಡುಕ್ತಿದ್ದಾರೆ. ಎಷ್ಟು ವರ್ಷ ಆಯಿತು ನೀವು ಮಾನಸಾಂತರ ಹೊಂದಿ? 3 ವರ್ಷ ಆಯಿತೋ? 33 ವರ್ಷ ಆಯಿತೋ? ಎಷ್ಟು ಕಾಲ ಆಯಿತು ಪ್ರಿಯರೇ? ಎಷ್ಟು ವರ್ಷಗಳಾದವು ದೇವರು ನಿಮ್ಮನ್ನು ರಕ್ಷಿಸಿಕೊಂಡು ಆಶೀರ್ವದಿಸಲು ಪ್ರಾರಂಭಿಸಿ? ದಿನೇ ದಿನೇ ಅಭಿವೃದ್ಧಿ ಹೊಂದುತ್ತಾ ಇದ್ದೀರಿ, ವರ್ಷ ವರ್ಷ ಅಭಿವೃದ್ಧಿ ಹೊಂದುತ್ತಾ ಇದ್ದೀರಿ. ಹ್ಯಾಪಿ ನ್ಯೂ ಇಯರ್ ಅನ್ನುತ್ತಾ ಆರ್ಭಾಟಗಳನ್ನು ಮಾಡ್ತಾ ಈ ವರ್ಷ ದೇವರು ನನಗೆ ಎಷ್ಟೋ ಆಶೀರ್ವದಿಸಿದ್ದಾರೆ ಎಂದು ಸಾಕ್ಷಿ ಕೊಡ್ತಾ ಇದ್ದೀರಿ. ಆದರೆ ದೇವರಿಗೋಸ್ಕರ ಫಲಿಸುವಂಥವರಾಗಿದ್ದೀರಾ? ದೇವರ ಚಿತ್ತವನ್ನು ನೆರವೇರಿಸುವಂಥವರಾಗಿದ್ದೀರಾ? ದೇವರು ಆಶಿಸಿರುವ ಆ ಪ್ರೀತಿ, ಸಂತೋಷ, ಸಮಾಧಾನವನ್ನು, ಆ ದಯಾಳುತ್ವ, ದೀರ್ಘ ಶಾಂತಿ ಎಂಬ ಶ್ರೇಷ್ಠವಾದ ದೈವಿಕವಾದ ಗುಣ ನಿಮ್ಮಲ್ಲಿ ಕಾಣಿಸಿಕೊಳ್ತೀವೆಯಾ? ಮಾರ್ಪಡುವಿಕೆ ಇಲ್ಲದವರು, ಫಲ ಇಲ್ಲದವರಾಗಿರ್ತಾರೆ. ಎಷ್ಟೋ ವರ್ಷಗಳಿಂದ ದೇವರು ಪ್ರೀತಿಸುತ್ತಾ ಹೋಗ್ಲಿ ಬಿಡು ಎಂದು ಹೇಳುತ್ತಾ ಆತನು ಆಶೀರ್ವದಿಸುತ್ತಲೇ ಇದ್ದಾನೆ ಪ್ರಿಯರೇ. ಕೆಲವರು ಎದುರು ಮಾತಾಡ್ತಾರೆ, ನಾನು ಬದಲಾಗದಿದ್ದರೆ ನನಗೆ ಆಶೀರ್ವಾದ ಯಾಕೆ ಬರುತ್ತೆ ಅನ್ನುತ್ತಾರೆ. ದೇವರಿಗೆ ಆಶೀರ್ವದಿಸೋದೊಂದೇ ಬರುತ್ತೆ, ಶಪಿಸುವುದು ಆತನ ಕೈಲಾಗಲ್ಲ. ನಾವು ಒಳ್ಳೆಯವರಾಗಿರೋದಕ್ಕಾಗಿ ಅಲ್ಲ, ನಾವು ಗಣ್ಯರಾಗಿರುವುದಕ್ಕಾಗಿ ಅಲ್ಲ ದೇವರು ನಮ್ಮನ್ನು ಆಶೀರ್ವದಿಸೋದು. ಕೇವಲ ಎದಕ್ಕೋಸ್ಕರ? ಯಾವ ಕಾರಣ ಇಲ್ಲದಿದ್ರೂ ಕೂಡ ದಯೆ ಕನಿಕರವುಳ್ಳಂತಹ ದೇವರು ಹೋಗ್ಲಿ ಬಿಡು, ನನ್ನ ಮಗುವಿಗೆ ಮತ್ತೊಂದು ಅವಕಾಶ ಕೊಡೋಣ ಅಂದುಕೊಂಡು ನಮ್ಮನ್ನು ಆಶೀರ್ವದಿಸುತ್ತಲೇ ಇದ್ರೆ, ನಾವು ಹೃದಯವನ್ನು ಕಠಿಣಪಡಿಸಿಕೊಂಡು ಮೊಂಡರಾಗಿರೋದಾದರೆ ಬರೀ ಎಲೆಗಳೇ ಉಳ್ಕೊಳ್ತೇವೆ. ಈ ಎಲೆಗಳು ಉದುರೋಗ್ತವೆ ಒಂದು ಸೀಸನ್ ಬಂದ ಕೂಡಲೇ. ಎಲೆಗಳಿಂದ ಯಾರಿಗೂ ಪ್ರಯೋಜನ ಇಲ್ಲ, ಅವು ಸುಮ್ಮನೆ ಬಿಡುತ್ತವೆ, ನಂತರ ಉದುರು ಹೋಗ್ತವೆ. ಎಲೆಗಳು ಕೇವಲ ಕ್ರಿಯೆಗಳನ್ನು ತೋರಿಸ್ತವೆ, ಲೋಕ ಕಾರ್ಯಗಳನ್ನು ತೋರಿಸ್ತವೆ.
ಹೇಗಯ್ಯ ನೀನು ಫಲಿಸಿದೆಯಾ ಅಂತ ಕೇಳಿದ್ರೆ, ಮೊನ್ನೆ 1000 ಜನರಿಗೆ ಅನ್ನದಾನ ಮಾಡಿದೆ, ಇಲ್ಲವೇ ನಾನು ವಸ್ತ್ರಗಳನ್ನು ಹಂಚಿದೆ, ಬ್ಲ್ಯಾಂಕೆಟ್ಸ್ಗಳನ್ನು ಹಂಚಿದೆ ಎಂಬುದಾಗಿ ಕೆಲವರು ಹೇಳಬಹುದೇನೋ. ಹಾಗಲ್ಲ. ನಿಮ್ಮ ಜೀವಿತದಲ್ಲಿ ಅನುದಿನವೂ ಪ್ರೀತಿ ಇದೆಯಾ? ಅನುದಿನವೂ ನಿಜವಾಗ್ಲೂ ನೀವು ಇತರರ ಆತ್ಮರಕ್ಷಣೆಗಾಗಿ ಪ್ರಯಾಸ ಪಡ್ತಾ ಇದ್ದೀರಾ? ಅಷ್ಟಕ್ಕೂ ದೇವರೊಂದಿಗೆ ಸಹವಾಸ ಮಾಡ್ತಾ ಇದ್ದೀರಾ? ಮೊಳಕಾಲೂರಿ ಪ್ರಾರ್ಥಿಸ್ತಾ ಇದ್ದೀರಾ? ವಾಕ್ಯ ಧ್ಯಾನಿಸ್ತಾ ಇದ್ದೀರಾ ಎಂದು ಪರೀಕ್ಷಿಸಿಕೊಳ್ಳುವುದಾದರೆ, ಬಹಳಷ್ಟು ಜನರಲ್ಲಿ ಈ ವರ್ಷ ಜನವರಿ 1ನೇ ತಾರೀಕು ಆದ ನಂತರ ಮತ್ತೆ ಈಸ್ಟರ್ಗಾಗ್ಲಿ, ಮುಂದಿನ ಜನವರಿಗಾಗ್ಲಿ, ಮತ್ತೆ ಕ್ರಿಸ್ಮಸ್ಗೋ ಎನ್ನುವಂತಿದೆ ಪ್ರಿಯರೇ. ಅನೇಕ ಜನರ ಭಕ್ತಿ ಫಲ ಕೊಡದ ಮರವನ್ನು ಕಡಿದು ಹಾಕುವನ್ನುತ್ತಾನೆ. ಇನ್ಯಾಕೆ ಇರಬೇಕಿದು? ಯೇಸು ಒಮ್ಮೆ ಅಂಜೂರದ ಮರವನ್ನು ನೋಡ್ತಾರೆ, ಹಸುವೆಂದಿರ್ತಾರೆ, ಅಲ್ಲಿಗೆ ಹೋಗ್ತಾರೆ. ಒಂದಾದ್ರೂ ಹಣ್ಣು ಸಿಗುತ್ತೆ ಅಂತ ಹೋದ್ರೆ ಬರೀ ಎಲೆ ಇರುತ್ತೆ ಹೊರತು ಹಣ್ಣೇ ಇರಲ್ಲ. ನಿನ್ನ ಫಲ ಯಾರು ತಿನ್ನಲಾರದಂತಿರಲಿ ಅನ್ನುತ್ತಾರೆ. ಇನ್ನು ಅಷ್ಟೇ. ಮತ್ತೆ ಸಾಯಂಕಾಲ ಬರೋಷ್ಟೊತ್ತಿಗೆ ಆ ಮರ ಬೇರ್ ಸಮೇತವಾಗಿ ಒಣಗಿ ಹೋಯಿತು. ತನ್ನ ಕೋಪ ಮನುಷ್ಯರ ಮೇಲೆ ತೋರಿಸ್ಲಿಕ್ಕಾಗದೆ ಒಂದು ಗುರುತಿಗಾಗಿ ಆತನು ಆ ಮರದ ಮೇಲೆ ತೋರಿಸ್ತಾನೆ. ನಮಗೇನಾದರೂ ಒಂದು ಸಾರಿ ನೀನು ಯಾವ ಕೆಲಸಕ್ಕೆ ಬರಲ್ಲ ಅಂತ ದೇವರು ಹೇಳುವುದಾದರೆ, ನಿನ್ನನ್ನು ಕಡಿದು ಬಿಡು ಅನ್ನುವುದಾದರೆ, ಕಡಿದು ಹಾಕುವುದಂದ್ರೆ ದೇವರಿಗೂ ನಿಮಗೂ ಇರುವ ಸಂಬಂಧ ಕಟ್ಟಾಗುವುದಾದರೆ, ಕ್ರಿಸ್ತನಿಂದ ನೀವು ಬೇರೆ ಆಗುವುದಾದರೆ, ಕ್ರಿಸ್ತನಿಂದ ಬೇರೆ ಆದವರು ಶಾಪಗ್ರಸ್ತರು, ನರಕಕ್ಕೆ ಪಾತ್ರರೂ ಆಗ್ತಾರೆ. ನಿಮಗಿನ್ನೂ ದೇವರು ಪ್ರೀತಿಸ್ತಿದ್ದಾರೆ. ನೀವು ನನ್ನಲ್ಲಿ ನೆಲೆಸಿರಿ, ನಾನು ನಿಮ್ಮಲ್ಲಿ ನೆಲೆಸಿರ್ತೇನೆ, ಆಗ ನೀವು ಬಹಳವಾಗಿ ಫಲ ಕೊಡ್ತೀರಿ. ತನ್ನಷ್ಟಕ್ಕೆ ತಾನೇ ಯಾವುದೇ ಕೊಂಬೆ ಫಲಿಸಲಾರದು. ಆ ಕೊಂಬೆ ಆ ಮರದ ಬೇರಿಗೆ ಲಿಂಕ್ ಆಗಿರುತ್ತೆ. ಹಾಗೆ ನಾವು ಕ್ರಿಸ್ತನಲ್ಲಿ ನಿಂತಿದ್ರೆ ಫಲಿಸುತ್ತೇವೆ. ಕ್ರಿಸ್ತನಿಂದ ಎಲ್ಲ ಆಶೀರ್ವಾದ ಹೊಂದಿಕೊಳ್ತಿದ್ದೇವಲ್ಲವೇ? ನೀವು ಫಲಿಸದಿದ್ದರೆ ಆಶೀರ್ವಾದ ಎದಕ್ಕೆ ಬೇಕು? ಕಡಿದು ಹಾಕು ಅಂದಾಗ ತೋಟಗಾರನು ಏನು ಹೇಳ್ತಾನೆ ನೋಡಿ, ಅಯ್ಯಾ, ಈ ವರ್ಷವೂ ಇದನ್ನು ಬಿಡು, ಅಷ್ಟರಲ್ಲಿ ನಾನು ಇದರ ಸುತ್ತಲೂ ಅಗೆದು ಗೊಬ್ಬರ ಹಾಕುತ್ತೇನೆ. ಮುಂದೆ ಹಣ್ಣು ಬಿಟ್ಟರೆ ಸರಿ, ಇಲ್ಲದಿದ್ದರೆ ಇದನ್ನು ಕಡಿದು ಹಾಕಬಹುದು ಅಂದನು. ಯಜಮಾನನು ಬೇರೆ, ತೋಟಗಾರನು ಬೇರೆ. ತೋಟನ ಯಜಮಾನಕ್ಕಾಗಿ ಪ್ರಯಾಸ ಪಡುವವರೇ ತೋಟಗಾರರು. ನಾವು ತೋಟಗಾರರಾಗಿದ್ದೇವೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು, ನಮ್ಮ ಪರಮ ತಂದೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನು ತೋಟಗಾರನಾಗಿ, ಕಾವಲುಗಾರನಾಗಿ, ನಮಗೆ ಒಬ್ಬ ಸಂರಕ್ಷಕನನ್ನಾಗಿ, ನಮ್ಮನ್ನು ಬದಲಾಯಿಸುವುದಕ್ಕಾಗಿ ಈ ಲೋಕಕ್ಕೆ ಆತನನ್ನು ಕಳಿಸಿದ್ದಾರೆ. ತೋಟಗಾರನಿಗೆ ಕಡಿದು ಹಾಕುವುದು ಇಷ್ಟವಿಲ್ಲ. ಒಬ್ಬನಾದರೂ ನಾಶವಾಗುವುದು ನನಗಿಷ್ಟ ಇಲ್ಲ ಎಂದು ಯೇಸು ಹೇಳಿದಾರಲ್ಲವೇ? ಇನ್ನೊಂದು ವರ್ಷ ಚಾನ್ಸ್ ಕೊಡಯ್ಯ. ತಂದೆಯೇ, ಇನ್ನೊಂದು ವರ್ಷ ನಾನು ಬಹಳ ಚೆನ್ನಾಗಿ ಅಗಿಯುತ್ತೇನೆ, ಗೊಬ್ಬರ ಹಾಕ್ತೇನೆ, ಇನ್ನೂ ಹೆಚ್ಚು ಶ್ರದ್ಧೆ ತೆಗೆದುಕೊಳ್ತೇನೆ. ಈ ಒಂದು ವರ್ಷ ಇರಲು ಬಿಡು, ಫಲಿಸಿದ್ರೆ ಫಲಿಸುತ್ತೆ. ಒಂದು ವೇಳೆ ಈ ವರ್ಷದಲ್ಲೂ ಫಲಿಸದಿದ್ದರೆ ಕಡಿದು ಹಾಕೋಣ. ನಮ್ಮಲ್ಲಿ ಬಹಳಷ್ಟು ಜನರಿಗೆ ಈ ವರ್ಷ 2026ನೇ ವರ್ಷ ಒಂದು ಗ್ರೇಸ್ ಪೀರಿಯಡ್ ಆಗಿ, ಒಂದು ಕೃಪೆಯ ವರ್ಷವಾಗಿ, ಇನ್ನೊಂದು ಅವಕಾಶವಾಗಿ ದೇವರು ನಮಗೆ ಕೊಟ್ಟಿದ್ದಾರೆ. ನೀವು ಕಳೆದ ವರ್ಷದಲ್ಲಿ ಹೇಗೆ ಬದುಕಿದ್ದೀರಿ ಎಂದು ನನಗೆ ಗೊತ್ತಿಲ್ಲ. ಈ ವರ್ಷವೂ ಕೂಡ ಫಲವಿಲ್ಲದ ಜೀವಿತ ನೀವು ಜೀವಿಸುವುದಾದರೆ, ನಿಷ್ಪ್ರಯೋಜನವಾದ ಜೀವಿತ ಜೀವಿಸುವುದಾದರೆ, ದೇವರ ಮೇಲುಗಳನ್ನೆಲ್ಲ ಹೊಂದಿಕೊಂಡು ಅವುಗಳನ್ನು ಲೋಕಕ್ಕಾಗಿ ಪಾಪಕ್ಕಾಗಿ ಬಳಸುವುದಾದರೆ, ಯೇಸುವಿನೊಂದಿಗೆ ಸಹವಾಸವಿಲ್ಲದ ಜೀವಿತ ಹೊಂದಿಕೊಂಡಿರುವುದಾದರೆ, ಮತ್ತೊಂದು ಅವಕಾಶ ಕೊಡ್ತಿದ್ದಾರೆ ದೇವರು. ಈಗೋ ಅದರ ಸುತ್ತಲೂ ಅಗಿಯುತ್ತೇನೆ, ಗೊಬ್ಬರ ಹಾಕುತ್ತೇನೆ. ದಿನಾಲು ಈ ಅನುದಿನದ ಧ್ಯಾನ ಗೊಬ್ಬರದ ಹಾಗಿದೆ ಪ್ರಿಯರೇ. ಆಧ್ಯಾತ್ಮಿಕ ಆಹಾರ ಇದು. ಉಜ್ಜೀವನ ಕೂಟಗಳಲ್ಲಿ, ಸೋಷಿಯಲ್ ಮೀಡಿಯಾದ ಮೂಲಕ ಸಂದೇಶಗಳು, ಸಭೆಯಲ್ಲಿ ದೇವರ ವಾಕ್ಯದ ಸೇವೆ, ಹೀಗೆ ಎಷ್ಟೋ ವಿಧಾನದಲ್ಲಿ ನಿಮಗಾಗಿ ಸೇವೆ ಮಾಡ್ತಿದ್ದೇವೆ. ಎಷ್ಟೋ ಜನ ನಿಮಗಾಗಿ ಪ್ರಾರ್ಥಿಸ್ತಿದ್ದೇವೆ. ಈ ದಿನ ವಾಕ್ಯ ಕೇಳ್ತಿರುವಾಗ ಈಗಲಾದರೂ ನಿಮ್ಮ ಸ್ಥಿತಿಯನ್ನು ನೀವು ಗ್ರಹಿಸಿ ಫಲಿಸುವವರಾಗಿರೋದಾದರೆ, ಜೀವಿತದಲ್ಲಿ ದೇವರೊಂದಿಗೆ ಸಂಬಂಧವುಳ್ಳವರಾಗಿ, ಪ್ರೀತಿಯುಳ್ಳವರಾಗಿ, ಸಮಾಧಾನ ಸಂತೋಷದಿಂದ ಅಭಿವೃದ್ಧಿಯಾಗುವಾಗ ದೇವರು ನಮ್ಮಲ್ಲಿ ಆನಂದಿಸ್ತಾರೆ. ನಾವು ಧನ್ಯರಾಗ್ತೇವೆ. ನಮ್ಮನ್ನು ಇತರರಿಗೆ ಆಶೀರ್ವಾದಕರವಾಗಿ ಮಾರ್ಪಡಿಸ್ತಾರೆ. ಈ ವರ್ಷ ಕೂಡ ಇದನ್ನು ಇರಲು ಬಿಡು ಎಂಬುದಾಗಿ ನಮ್ಮ ಪಕ್ಷದಲ್ಲಿ ನಮ್ಮ ಯೇಸು ತಂದೆಯ ಬಲಪಾರ್ಶ್ವದಲ್ಲಿ ಕೂತ್ಕೊಂಡು ನಮಗಾಗಿ ವಿಜ್ಞಾಪನೆ ಮಾಡಿರೋದ್ರಿಂದಲೇ ಈ 2026ನೇ ವರ್ಷದೊಳಗೆ ನಾವು ಪ್ರವೇಶಿಸಿದ್ದೇವೆ ಪ್ರಿಯರೇ. ಬಹಳಷ್ಟು ಜನ ಸತ್ತೋದ್ರು. ಕೆಲವರು ಈ ವರ್ಷವನ್ನು ನೋಡಲಿಲ್ಲ. ಪ್ರಾರಂಭದಲ್ಲೇ ಕೆಲವೊಂದು ಜನ ಈ ವರ್ಷದಲ್ಲಿ ಸತ್ತೋದ್ರು. ಅದಕ್ಕೆ ಒಂದು ನಿಮಿಷ ಕೂಡ ವ್ಯರ್ಥ ಮಾಡಬೇಡಿ. ಪ್ರತಿ ಅವಕಾಶ ಸದುಪಯೋಗ ಮಾಡಿಕೊಂಡು ಆಧ್ಯಾತ್ಮಿಕವಾಗಿ ಬಲಗೊಳ್ಳಿರಿ, ಸ್ಥಿರಗೊಳ್ಳಿರಿ. ದೇವರು ನಿಮ್ಮಿಂದ ಆಶಿಸಿದಂತಹ ಸ್ಥಾನದಲ್ಲಿ ನೀವು ಜೀವಿಸಿ ಆತ್ಮನ ಫಲಗಳನ್ನು ಫಲಿಸಿರಿ.
ಮಾನಸಾಂತರಕ್ಕೆ ತಕ್ಕ ಫಲ ಫಲಿಸಿರಿ. ಒಳ್ಳೆ ಫಲಗಳಿಂದ ಈ ಲೋಕಕ್ಕೆ ಸಾಕ್ಷಿಗಳಾಗಿ ಜೀವಿಸಿರಿ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಮತ್ತೊಂದು ಸಾರಿ ನಿಮಗೆ ವಂದನೆ ಸಲ್ಲಿಸುತ್ತೇವೆ. ಮತ್ತೊಂದು ಅವಕಾಶ ಕೊಟ್ಟಿದ್ದೀರಿ ದೇವರೇ ನಮ್ಮಲ್ಲಿ ಅನೇಕರಿಗೆ. ಫಲಿಸಿದರೂ ಫಲಿಸದೇ ಇದ್ದರೂ, ನೀವು ಆಶಿಸಿದ ಸ್ಥಾನದಲ್ಲಿ ನಾವು ಇಲ್ಲದೇ ಇದ್ದರೂ, ಸಮೃದ್ಧಿಯಾಗಿ ನಾವು ಫಲಿಸದಿದ್ದರೂ, ನಿಮ್ಮ ಕೃಪೆ ನಮಗೆ ಇನ್ನೂ ಮೇಲನ್ನೇ ಉಂಟು ಮಾಡ್ತಿರುವುದಕ್ಕಾಗಿ ನಿಮಗೆ ವಂದನೆಗಳು. ಈ ವರ್ಷ ನಮಗೆ ಒಂದು ದಯಾ ಕಿರೀಟವಾಗಿ ಕೊಟ್ಟಿದ್ದೀರಿ. ಈ ವರ್ಷದಲ್ಲಿ ನಾವು ಸ್ಥಿರಗೊಳ್ಳಬೇಕು, ಬಲಗೊಳ್ಳಬೇಕು, ಫಲಿಸಬೇಕು, ಅಭಿವೃದ್ಧಿಯಾಗಬೇಕು, ವಾಕ್ಯಾನುಸಾರವಾಗಿ ಜೀವಿಸಬೇಕು, ದೇವರೊಂದಿಗೆ ಅನುದಿನವೂ ಸಂಬಂಧವುಳ್ಳವರಾಗಿ ಜೀವಿಸಬೇಕೆಂದು ಬಯಸುತ್ತಾ ಈ ಅನುದಿನದ ಧ್ಯಾನವನ್ನು ವೀಕ್ಷಿಸುವ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯೂ, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ಹೌದು ಪ್ರಿಯರೇ, ಒಳ್ಳೆ ಫಲ ಫಲಿಸೋಣ, ಆತ್ಮನ ಫಲ ಫಲಿಸೋಣ, ಯೇಸುವಿನಲ್ಲಿ ನೆಲೆಗೊಂಡವರಾಗಿ ಫಲಿಸೋಣ. ನಿಮ್ಮ ಜೀವಿತಗಳು ಫಲಿಸಲಾರದ ಜೀವಿತಗಳಾಗಿರೋದಾದರೆ, ನಿಮ್ಮ ಸ್ಥಿತಿ ನೀವು ಗ್ರಹಿಸಿಕೊಳ್ಳುವುದಾದರೆ ಪಶ್ಚಾತ್ತಾಪ ಪಡೆಯಿರಿ. ದೇವರ ಸನ್ನಿಧಿಯಲ್ಲಿ ನಿಮ್ಮ ಹೃದಯವನ್ನು ಹೊಯ್ದುಕೊಳ್ಳಿ. ನಿಮಗೋಸ್ಕರ ನಾವು ಪ್ರಾರ್ಥಿಸಬೇಕಾದ್ರೆ ಆ ಪ್ರಾರ್ಥನಾ ಮನವಿ ಕಳಿಸಿಕೊಡಿರಿ 8939731313 ನಂಬರ್ಗೆ. ಹಾಗೂ ನೀವು ಇತರ ದೇಶದಿಂದ ವೀಕ್ಷಿಸುವುದಾದರೆ ಕೊಡಲ್ಪಟ್ಟಂತಹ ಇದೇ ನಂಬರಿಗೆ ಒಂದು ಟೆಕ್ಸ್ಟ್ ಆಗಲಿ ವಾಯ್ಸ್ ಮೆಸೇಜ್ ಮುಖಾಂತರ ನಿಮ್ಮ ಮನವಿಗಳನ್ನು ಕಳಿಸಿಕೊಡಿರಿ. ನೀವು ಕಳಿಸಿಕೊಡುವ ಈ ಪ್ರತಿಯೊಂದು ಪ್ರಾರ್ಥನಾ ಮನವಿಗಳನ್ನು ಪರಿಶೀಲಿಸುತ್ತಾ ಆ ಎಲ್ಲ ಪ್ರಾರ್ಥನಾ ಮನವಿಗಳಿಗಾಗಿ ಪ್ರತಿಯೊಬ್ಬರೂ ನಾವು ಅನುದಿನವೂ ಪ್ರಾರ್ಥಿಸ್ತಿದ್ದೇವೆ. ಮಾತ್ರವಲ್ಲ, ನೀವು ಕೂಡ ನಮ್ಮೊಂದಿಗೆ ಪ್ರಾರ್ಥಿಸಿರಿ. ಅನೇಕರು ನಿಮ್ಮ ಪ್ರಾರ್ಥನೆಗೆ ಉತ್ತರ ಸಿಕ್ಕಿವೆ ಎಂದು ಪ್ರೈಸ್ ರಿಪೋರ್ಟ್ಸ್ ಕಳಿಸ್ತಾ ಇದ್ದೀರಿ. ದಯವಿಟ್ಟು ಉಳಿದವರು ಕೂಡ ಕಳಿಸಿ ನಿಮ್ಮ ಪ್ರಾರ್ಥನೆಗೆ ಹೇಗೆ ಉತ್ತರ ಬಂತೆಂದು. ದೇವರು ಇನ್ನಷ್ಟು ಅದ್ಭುತ ಕಾರ್ಯ ನಿಮಗಾಗಿ ಮಾಡುವರು. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಈ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.